ಈ ಚಿತ್ರದ ಟೈಟಲ್ ಲಾಂಚ್ಗೆ ಬಂದಂತ ಎಲ್ಲ ಮಾಧ್ಯಮದ ಗೆಳೆಯರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಚಂದ್ರಬೋಬಯ್ಯ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ವಿಭಾಗಗಳಲ್ಲಿ ಒಂದಲ್ಲ ಒಂದು ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಕಲಾವಿದ ಅಂತ ಹೇಳಬೇಕು, ತಾಂತ್ರಿಕ ವರ್ಗದ ಮುಖ್ಯಸ್ಥ ಅನ್ಬೇಕು. ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿ ಒಂದು ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ಚಂದ್ರಬೋಬಯ್ಯ U-Turn 2 ಅನ್ನುವ ಚಿತ್ರ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಅದನ್ನು ಮಾಡಿ ಒಂದೊಳ್ಳೆ ಹೆಸರನ್ನು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆ ನಿರ್ದೇಶಕನಾಗುವ ಎಲ್ಲ ಲಕ್ಷಣಗಳಿದೆ ಅಂತೇಳಿ ಮಾಧ್ಯಮಗಳಲ್ಲಿ ಬೆನ್ನು ತಟ್ಟಂತ ಕಾಲ ಹೋಗಿತ್ತು. ಅದೇ ರೀತಿ ಅವತ್ತಿಂದ ಇವತ್ತಿನವರೆಗೂ ಒಂದು ದಿನವೂ ವಿಶ್ರಾಂತಿ ಇಲ್ಲದೇನೆ ಸತತವಾಗಿ ಕೆಲಸ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಸಂಗೀತ ನಿರ್ದೇಶಕರಾಗಿ ನಾಯಕನಾಗಿ ಹಲವು ವಿಭಾಗಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕೆಲಸ ಮಾಡಿಕೊಂಡೇ ಬರ್ತಿದ್ದಾರೆ. ಈಗ ರಾಮು ಅಂಡ್ ರಾಮು ಅನ್ನುವ ಚಿತ್ರ ಪೂರ್ಣಗೊಂಡಿದೆ, ಸೆನ್ಸಾರ್ ಹಂತಕ್ಕೆ ಬಂದಿದೆ. ನಾನು ಹೇಳ್ತಾ ಇರೋದು ಇದು 2.5-3 ತಿಂಗಳಾದಂತ ಚಟುವಟಿಕೆಗಳು. ಅದಾದ ನಂತರ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅನ್ನುವ ಚಿತ್ರ 12 ದಿನ ಚಿತ್ರೀಕರಣವನ್ನು ಮಾಡಿದ್ದಾರೆ. ಈ ಚಿತ್ರ ಮೇ ತಿಂಗಳಲ್ಲಿ ಚಿತ್ರೀಕರಣ ಪ್ರಾರಂಭ ಆಗುತ್ತೆ. ಅಷ್ಟೊಳಗೆ ಆ ಚಿತ್ರದ ಚಿತ್ರೀಕರಣ ಪೂರೈಸಿದ್ದಾರೆ. ಈ ರೀತಿ ಚಟುವಟಿಕೆಗಳನ್ನು ಇಟ್ಕೊಂಡೇ ಬಂದಿರತಕ್ಕಂಥ ಚಂದ್ರಬೋಬಯ್ಯ ಒಳ್ಳೆ ಅದ್ಭುತವಾದ ಪ್ರತಿಭೆ ಅಂತ ಹೇಳ್ತಾ, ಸೊ ಈ ಹೊಸ ಚಿತ್ರ ಟೈಟಲ್ ಲಾಂಚ್ ಇವತ್ತು. ಈ ಚಿತ್ರದ ಟೈಟಲ್ ಕೇಳಿದವರು ಯಾರು ಇಲ್ಲ. ಇತ್ತೀಚೆಗೆ ಬಹಳ ದೊಡ್ಡ ಟ್ರೆಂಡ್ ಆದಂತ ಟೈಟಲ್ ಇದು. ಹಾಡದಿರೋ ಟ್ರೆಂಡ್ ಅಲ್ಲಿ ಕೇಳಿದಿರೋ ಯಾರು ಇಲ್ಲ ಅಂತ ಹೇಳ್ಕೊಡ್ತೀನಿ. ದೊಡ್ಡ ಹೆಸರು ಮಾಡಿದೆ. ಯಾಕೆಂದ್ರೆ ಇದು ರೀಲ್ಸ್ ಅಲ್ಲಿ ಕೂಡ ಅಭಿನಯಿಸಿದವರ ಕಲಾವಿದರೇ ಇಲ್ಲ, ಬಹುಶಃ ತುಂಬಾ ಕಡಿಮೆ. ಎಲ್ಲೋ ದೊಡ್ಡ ಹೆಸರು ಮಾಡುತ್ತೆ ಈ ಚಿತ್ರದ ಟೈಟಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಹೆಚ್ಚು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು ಬೇಡ. ಟೈಟಲ್ ಮಾರ್ಚ್ನ ಮೊದಲು ಮಾಡೋಣ. ನಂತರ ಚಿತ್ರದ ಬಗ್ಗೆ ಅವರ ಸಿದ್ಧತೆ ಬಗ್ಗೆ ತಂಡ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಮಾತಾಡ್ತೀವಿ. ಲೋಕೇಶ್ ಸರ್ ನಮ್ಮ ಮ್ಯೂಸಿಕ್ ಹಡ್ ಇದ್ರು, ಸೊ ಅವ್ರ ಕೈಯಿಂದ ನಮ್ಮ ಪೋಸ್ಟರ್ ಲಾಂಚ್ ಮಾಡಿಸ್ತಾರೆ. ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ಬನ್ನಿ. ನಾನು ನೋಡ್ತೀನಿ. ಕರಿಮಣಿ ಮಾಲೀಕ ನೀನಲ್ಲ. ನನ್ನ ಹೆಸರು ಚಂದ್ರಬೋಬಯ್ಯ ಅಂತ. ಈ ಮುಂಚೆ U-Turn 2 ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳ ಕೆಲಸ ನಡೀತಾ ಇದೆ. ರಾಮ ಅಂಡ್ ರಾಮು ಅನ್ನೋ ಸಿನಿಮಾ ಈಗ ಸೆನ್ಸರ್ ಪ್ರೊಸೆಸಿಂಗ್ ಅಲ್ಲಿ ಇದೆ. ಅದಾದ್ಮೇಲೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ. ಅವೆರಡು ಸಿನಿಮಾದಲ್ಲಿ ನಾನೇ ನಾಯಕ ನಟ ಆಗಿದ್ದೀನಿ. ಇವತ್ತೇನು ನಾವು ಹೊಸ ಸಿನಿಮಾ ಅನೌನ್ಸ್ ಮಾಡಿದೀವಿ. ಇದು ನಂದೇ ಬ್ಯಾನರ್ ಅಲ್ಲಿ ನಾನೇ ನಿರ್ಮಾಪಕನಾಗಿ ಮಾಡ್ತಿರತಕ್ಕಂಥ ಸಿನಿಮಾ. ರಾಮ ಅಂಡ್ ರಾಮನು ನಂದೇ ಪ್ರೊಡ್ಯೂಸರ್. ಅದಾದ್ಮೇಲೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫು. ಸೊ ಎಲ್ಲ ಒಟ್ಟೊಟ್ಟಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಏನೋ ಚಿಕ್ಕ ಪುಟ್ಟದಾಗೆ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ನಿಮ್ ಮುಂದೆ ಬಂದಿದ್ದೀವಿ.
ಸೊ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ, ಅದೇ ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದ್ದಾರೆ. ಬಟ್ ಹೀರೋ ಆಗಿ ನಾವಿನ್ನೂ ಹುಡುಕ್ತಾ ಇದೀವಿ ಎಂಟೈರ್ ಕರ್ನಾಟಕ ಕರಿಮಣಿ ಮಾಲೀಕನ್ನ. ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲೂ ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ನಮಗೆ ಸಿಗ್ತಾರಂತ ನಾನು ಅಂದ್ಕೊಂಡಿದ್ದೇನೆ. ಸರ್ ಅಲ್ಲ, ಹೀರೋನೇ ಇನ್ನೂ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಹೆಂಗೆ ಶೂಟಿಂಗ್ ಮಾಡ್ತೀರಿ? ಇಲ್ಲ, ಒಂದು ಪ್ಲಾನ್ ಅಲ್ಲಿ ಇದೀವಿ ಸರ್. ಅಂದ್ರೆ ಹುಡುಕ್ತಾ ಇದೀವಿ, ಸಿಗ್ತಾರೆ ಒಂದು ನಂಬಿಕೆ ಇದೆ. ಕರಿಮಣಿ ಮಾಲೀಕನ ನಾವು ಎಂಟೈರ್ ಕರ್ನಾಟಕ ಹುಡುಕ್ತಾ ಇದೀವಿ, ಖಂಡಿತ ಸಿಗ್ತಾರೆ ಸರ್. ನೆಕ್ಸ್ಟ್ ಮಂತ್ ನಾವು ಮೇ ಸ್ಟಾರ್ಟಿಂಗ್ ಅಲ್ಲಿ ಶೂಟ್ 100% ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಸರ್, ಆತರ ಇದ್ದು ನಾನು ಆತರ ಇದು ಪಾಪ್ಯುಲಾರಿಟಿ ಅನ್ನೋದಕ್ಕಿಂತ ಕತೆಗೆ ನನಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಹೇಳೋಣ, ಆ ಸಬ್ಜೆಕ್ಟ್ ಅಲ್ಲಿ ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಮಾಡಿದ್ದೀನಿ. ನೀವು ರಾಮನ್ ರಾಮು ಸಿನಿಮಾ, ನನ್ನ ಪ್ರೀವಿಯಸ್ ಸಿನಿಮಾ ನೋಡ್ಬೇಕು, ಅದು ನಾನು ಮಾಡಿದ ಪೌರ ಕಾರ್ಮಿಕರ ಬಗ್ಗೆ. ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಮೆಸೇಜ್ ಇಲ್ಲ ಅಂದ್ರೆ ಖಂಡಿತ ನಾನು ಸಿನಿಮಾ ಮಾಡಕ್ ಹೋಗಲ್ಲ. ಒಂದು ಸಬ್ಜೆಕ್ಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಅವೆಲ್ಲನೂ ಮಾಡ್ತಾ ಇದೀವಿ. ಮೇ ತಿಂಗಳು ಫಸ್ಟ್ ವೀಕಲ್ಲಿ 100% ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಒಂದು 40 ಡೇಸ್ ಶೆಡ್ಯೂಲ್ ಇದೆ. ಒಂದು 50 lakhs ಅಲ್ಲಿ ನಾವು ಬಜೆಟ್ ಪ್ಲಾನ್ ಹಾಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಯಾವುದು ಟೆಕ್ನಿಷಿಯನ್? ಸರ್ ಟೆಕ್ನಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ನಾನೇ, ನಿರ್ದೇಶನ ನಂದೆ, ನಿರ್ಮಾಣ ನಂದೆ, A to Z ನಾನೇ ಮಾಡ್ತಾ ಇದ್ದೀನಿ ಸರ್. ಕ್ಯಾಮ್ರಾ ವರ್ಕ್ ನಾಗರಾಜ್ ಅಂತ ಇದ್ದಾರೆ, ವಿನೋಸ್ ಮೂರ್ತಿ ಅವ್ರ ಮಗ. ಜಸ್ಟ್ ನಾವು ಅವ್ರ ಲೀಗಲಿ ಕನ್ಫರ್ಮೇಶನ್ ಎಲ್ಲ ಮಾಡ್ಕೊಂಡು ಮಾಡೋಣ ಅಂತ. ಸರ್ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರ ಬಂದ್ಬಿಟ್ಟು ಒಂದು ಹೂವ ಮಾರ ಒಂದು ಕ್ಯಾರೆಕ್ಟರ್. ನಾಯಕನ ಪಾತ್ರ ಬಂದು ಈ ಎಳ್ನೀರು ಹೊಡೆಯೋ ಒಂದು ಪಾತ್ರ. ಅದರೊಟ್ಟಿಗೆ ಈ ಒಂದು ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ. ಲವ್ ಸ್ಟೋರಿ ಟ್ರಾವೆಲ್ ಆದ್ಮೇಲೆ ಕರಿಮಣ ಮಾಲೀಕ ಅನ್ನೋ ಒಂದು ಯಾರು ಅನ್ನೋ ಒಂದು ಪ್ರಶ್ನೆಗೆ ನಿಮ್ ಕ್ಲೈಮ್ಯಾಕ್ಸ್ ಅಲ್ಲಿ 100% ಒಂದು ಉತ್ತರ ಸಿಗುತ್ತೆ. ಇದಲ್ಲ ಮೇಡಮ್ ಅಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮೆಸೇಜ್ ಅಂತಂದ್ರೆ ಒಂದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು, ಮತ್ತು ಒಂದು ಲವರ್ ಜೀವನದಲ್ಲಿ ಆಗಿರ್ಬೋದು, ನಾವು ಒಂದು ಸೊಸೈಟಿ ಅಂತ ತಗೊಂಡ್ಮೇಲೆ ಇವಾಗ ಎಲ್ಲರೂ ಕರಿಮಣಿ ಮಾಲೀಕ ನೀನು ನಾನು ಅಂತ ಹೇಳ್ತಾರೆ. ಆ ಒಂದು ಉತ್ತರ ಕೊಡೋದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್, ಒಂದು ಎಮೋಷನಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ, ಸಂಬಂಧಗಳ ಬಗ್ಗೆ ಒಂದು ಮೆಸೇಜ್ ಇದೆ. ಶೂಟಿಂಗು ಬೆಂಗಳೂರು ನಾವು 10 days ಅನ್ಕೊಂಡಿದೀವಿ. ಮಡಿಕೇರಿ ಮತ್ತೆ ಮಂಗಳೂರು 3 ಪ್ಲೇಸ್ ಶೂಟ್ ಅನ್ಕೊಂಡಿದೀವಿ. ಹೌದು, 4 ಸಾಂಗ್ ಇದಾವೆ ಸರ್. ಲವ್ ಸ್ಟೋರಿನಾ ಸರ್ ಇದು? ಲವ್ ಸ್ಟೋರಿ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇದೆ ಮೇಡಮ್. ಅಂದ್ರೆ ಜೀವನದಲ್ಲಿ ನಮ್ಗೆ ಪ್ರತಿಯೊಂದು ಕಷ್ಟ ಅನ್ಸುತ್ತೆ ಮೇಡಮ್. ಆ ಕಷ್ಟದಿಂದ ನಾವು ಹೆಂಗ್ ಆಚೆ ಬರಬೇಕು, ಸಂಬಂಧಗಳಿಗೆ ಹೆಂಗ್ ಬೆಲೆ ಇದೆ ಅನ್ನೋದು ಖಂಡಿತ ಒಂದು ಒಳ್ಳೆ ಮೆಸೇಜ್ ಇದ್ರಲ್ಲಿ. ನೀನಲ್ಲ. ಸೊ ಅದರಲ್ಲಿ ಅದೇ ಸಿನಿಮಾ ನೋಡ್ಬೇಕು ಸರ್. ಎಂಟೈರ್ ನಾನು ಸ್ಟೋರಿ ನಿಮ್ಗೆ ಇಲ್ಲೇ ಹೇಳ್ಬಿಟ್ರೆ ಅದು ಒಂದು ಮಜಾ ಇರಲ್ಲ. ಸೊ ಹಾಗಾಗಿ ನಾನು ಅದು ಏನೇನು ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಬಟ್ ನಮ್ ಕತೆಗೆ 100% ಇದು ಪ್ರಾಪರ್ ಟೈಟಲ್ ಅಂತ ನಾವು ಇಟ್ಟಿರುವಂತ ಟೈಟಲ್ 100% ಸರ್, ಕರಿಮಣಿ ಮಾಲೀಕ ಯಾರು ಅಂತ. ಸೊ ಅದನ್ನ ನಾವು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಶೂಟ್ ಎಲ್ಲ ಒಂದು 50% ಮುಗಿದ್ಮೇಲೆ ಅವಾಗ ನಾನು ಖಂಡಿತ ನಿಮ್ಗೆ ರಿವೀಲ್ ಮಾಡ್ತೇನೆ. ಟೈಟ್ಲ್ ಇನ್ನ ರಿಜಿಸ್ಟರ್ ಆಗಿರಲಿಲ್ಲ? ಯಾರು ಆಗಿದೆ ಸರ್? ಅಲ್ಲ, ಮೊದಲು ಬೇರೆ ಯಾರು ಮಾಡಿರ್ಲಿಲ್ವಾ? ಯಾರು ಮಾಡಿಲ್ಲ ಸದ್ಯಕ್ಕೆ ಮಾಡಿಲ್ಲ. ಇಲ್ಲ, ನಮ್ದು ಇವ್ರದ್ದು ಸರ್, ಕೃಷ್ಣೇಗೌಡ ಚೇಂಬರ್ ಅವ್ರು ಮಾಡಿದ್ರೆ ಇವಾಗ ಅವರು ಇನ್ನೊಬ್ರು ಸರ್. ಅದು ನಾವು ಆಲ್ರೆಡಿ ಮಾಡ್ತಾ ಇದೀವಿ. ಎಲ್ಲರೂ ಸಪೋರ್ಟ್ ನಮ್ಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ನಮ್ಗಿದೆ ಸರ್. ಎರಡು ಕಡೆ ಆದಾಗ ಏನಾಗುತ್ತೆ, ಯಾರು ರಿಲೀಸ್ ಮಾಡ್ತಾರೆ ಸೆನ್ಸರ್ ಮಾಡ್ತಾರೆ, ಔಟ್ ಸೆನ್ಸರ್ ಆಗುತ್ತೆ, ಅದು ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೆ ನೋಡೋಣ ಸರ್, ಅದು ನಾವು ನೋಡೋಣ, ಎಲ್ಲ ಫೇಸ್ ಮಾಡೋ ಒಂದು ಮನಸ್ಥಿತಿ ಇಟ್ಕೊಂಡೆ ಮಾಡ್ತಾ ಇದೀವಿ. ಸೊ ಬಟ್ ಎಲ್ರೂ ಪ್ರೀತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಎಲ್ರು ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ನಾವು ಮುಂದೆ ಬಂದಿದ್ವಿ ಮಾಡ್ತಾ ಇದೀವಿ ಅಂತ. ನಮಗ್ ಗೊತ್ತಿದ್ದಂಗೆ ಈ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡ್ತೀವಿ ಅಂತ ಯಾರು ಇನ್ನೂ ಬಂದಿಲ್ಲ. ನಾವು ಪ್ರೆಸ್ ಮೀಟೇ ಮಾಡ್ತಾ ಇದೀವಿ, ಈ ಟೈಟ್ಲ್ ಇಟ್ಕೊಂಡು ಈ ತರ ಸಿನಿಮಾ ಮಾಡ್ತಾ ಇದೀವಿ ಅಂತ. ಎಲ್ರು ಆಶೀರ್ವಾದ ನಮ್ಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಓಕೆ, ಎಲ್ರಿಗೂ ನಮಸ್ಕಾರ. ರಮಿಕಾ ಸುತಾರ್ ಅಂತ, ಗುಲ್ಬರ್ಗ, ಉತ್ತರ ಕರ್ನಾಟಕ.
ನನಗೆ ಮ್ಯಾಮ್ ಕಡೆಯಿಂದ ಬಂದಿರೋದು, ಮೀನಾ ಮ್ಯಾಮ್ ಅಂತ, ಅವ್ರ ಕಡೆಯಿಂದ ಬಂದಿರೋದು ನನಗೆ. ಅವಾಗ ಇವ್ರ ಪರಿಚಯ ಆಗಿ ನನಗೆ. ಅಂದ್ರೆ ಮುಂಚೆ ನಾನು ಏನ್ ಪ್ರಿಪೇರ್ ಅಂತಂದ್ರೆ ಆಗಿದ್ದೀನಿ, ಆಕ್ಚುಲಿ ಆಕ್ಟಿಂಗ್ ಕ್ಲಾಸು ಅದಿದು ಹೋಗಿದ್ದೀನಿ ಅಷ್ಟೇ. ಬಟ್ ಇದು ಫಸ್ಟ್ ಫಿಲಮ್ ನನಗೆ. ಹಾ, ಇದೇ ಫಸ್ಟ್. ಹೇಳಿದಾರೆ ಆಗ್ಲೇ ಸರ್ ಹೇಳ್ದಂಗೆ, ನನ್ಗೆ ಅಷ್ಟೇ ಹೇಳಿರೋದಷ್ಟೇ, ಹೂ ಮಾರ ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್ ಅಂತ. ನಂದು BCom ಕಂಪ್ಲೀಟ್ ಆಗಿದೆ, ಡಿಗ್ರಿ ಕಂಪ್ಲೀಟ್ ಅಷ್ಟೇ. ನಂಗೆ ಚಿಕ್ಕ ವಯಸ್ಸಿಂದಾನು ಒಂದು ಆಸಕ್ತಿ ಇತ್ತು ನಂಗೆ ಬರ್ಬೇಕು ಅಂತ. ಬಟ್ ಅವಕಾಶ ಸಿಕ್ಕಿರ್ಲಿಲ್ಲ. ಇದೇ ಫಸ್ಟ್ ನನ್ಗೆ ಮ್ಯಾಮ್ ಕಡೆಯಿಂದ ಬಂದು. ಓಕೆ, ಅಷ್ಟೇ. ಅಂದ್ರೆ ಅದೇ ಆಕ್ಟಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ನಾಟಕ ಅದಷ್ಟೇ ಮಾಡಿ, ಸ್ಕೂಲಲ್ಲಿ ಅಷ್ಟೇ ಮಾಡಿದ್ದೀನಿ, ಮತ್ತೇನು ಮಾಡಿಲ್ಲ ಅಷ್ಟೇ. ಈ ಪಾತ್ರಕ್ಕೆ ಪ್ರಿಪರೇಷನ್ ಹೇಗಿದೆ? ಇನ್ನ ಇವಾಗ ಸ್ಟಾರ್ಟ್ ಆಗಿದೆ, ಬಟ್ ಗೊತ್ತಿಲ್ಲ ನಾ ಮುಂದೆ ಹೇಗಿರುತ್ತೆ ನಮ್ ಜರ್ನಿ ನಮ್ ಟೀಮ್ ಜೊತೆಗೆ ಅಂತ. ನಂಗೆ ತುಂಬಾ ನರ್ವಸ್ ಆಗ್ತಿದೆ, ಮಾತಾಡಕ್ ಆಗ್ತಿಲ್ಲ. ಫಸ್ಟ್ ಅಲ್ವಾ, ನಂಗೆ ಮೈಕ್ ಹಿಡ್ಕೊಳಕ್ ಆಗ್ತಿಲ್ಲ. ಲೋಕೇಶ್ ಸರ್ ಮಾತಾಡ್ತಾರೆ, ಮಾಸ್ ಮ್ಯೂಸಿಕ್ ಕಂಡ. ನಮಸ್ಕಾರ ಎಲ್ಲರಿಗೂ. ಎಲ್ಲ ಸರ್, ರಾಮಾಯಣ ರಾಮೋದು ತಗೊಂಡಿದ್ದೀವಿ. ಸೊ ಇದು ಇವತ್ತು ಕರೆದ್ರು, ಇದರ ಫಸ್ಟ್ ಲುಕ್ ಇದೆ ಅಂತ. ಸೊ ಟೈಟಲ್ ಲಾಂಚ್ಗೆ, ಸೊ ಹಾಗಾಗಿ ಬಂದ್ವಿ ಸರ್. ಚಂದ್ರು ಅಬ್ಬಯ್ಯ ಅವ್ರಿಗೆ ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಅವ್ರದ್ದು ಸಹಕಾರ ತುಂಬ ಇದೆ ನನಗೆ. ಸೊ ಮೆಸೇಜ್ ಇಲ್ಲದೆ ಇರೋ ಮೂವಿ ಮಾಡಿಲ್ಲ, ಯಾಕಂದರೆ ರಾಮಾಯಣ ರಾಮೋದ್ರಲ್ಲಿ ನನಗೆ ಒಂದು ಮೆಸೇಜ್ ಇದೆ ಅದರಲ್ಲಿ. ಸೊ ಖಂಡಿತ ಇದರಲ್ಲೂ ಒಂದು ಮೆಸೇಜ್ ಇದ್ದೇ ಇರುತ್ತೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್. ನಮಸ್ಕಾರ, ನನ್ನ ಹೆಸರು ಮೀನಾ ಕಿರಣ್ ಅಂತ. ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ಸುಮಾರು ಜನರಿಗೆ ನಾನು ಪರಿಚಯ ಇದೆ ಅನ್ಕೊಳ್ತೀನಿ. ಆಲ್ಮೋಸ್ಟ್ ಒಂದು 25-30 ಮೂವಿ ಮಾಡಿದ್ದೀನಿ, ಮತ್ತೆ ಸೀರಿಯಲ್ಸ್ ಒಂದು 13 to 14 ಸೀರಿಯಲ್ಸ್ ಮಾಡಿದ್ದೀನಿ. ರೀಸೆಂಟ್ ಆಗಿ ನಮ್ದು ಒಂದು ಮೂವಿ ಕೂಡ ರಿಲೀಸ್ ಆಯ್ತು ಫೆಬ್ಬಲ್ಲಿ. ಸೊ ಈ ಮೂವಿನಲ್ಲಿ ಆಕ್ಚುಲಿ ನಾನು ಚಂದ್ರು ಅವ್ರ ಜೊತೆ ಮೊದಲೇ ವರ್ಕ್ ಮಾಡಿದ್ದೆ, ಪಂಕೂರಿ ಅಂತ ಒಂದು ಮೂವಿಲಿ. ಸೊ ಹಾಗಾಗಿ ಚಂದ್ರು ಅವ್ರ ಪರಿಚಯ ಇತ್ತು. ಸೊ ಹೇಳಿದ್ರು ಈ ತರ ಒಂದು ಹೊಸ ಮೂವಿ ಮಾಡ್ತಾ ಇದೀವಿ, ಖಂಡಿತ ಬರಬೇಕು ಅಂತ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಅವರಾಗಿ ಫೋನ್ ಮಾಡಿ ಕರೆದ್ರು ಅಂತ. ಅಂಡ್ ಥ್ಯಾಂಕ್ಸ್ ಟು ಚಂದ್ರು ಅಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಚಂದ್ರು ಅಂಡ್ ಟು ದ ಎಂಟೈರ್ ಟೀಮ್. ಇದರಲ್ಲಿ ನನ್ನ ಪಾತ್ರ ಹೀರೋಯಿನ್ ಅಮ್ಮನ್ ಪಾತ್ರ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಇನ್ನ ನನ್ಗೆ ಅದ್ರ ಬಗ್ಗೆ ಇನ್ನೂ ಏನು ಐಡಿಯಾ ಇಲ್ಲ. ಸೊ ಎನಿವೇಸ್, ಒಟ್ಟು ಪಾತ್ರ ಯಾವ್ದಾದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಡೆಪ್ತ್ ಇರುವಂತ ಪಾತ್ರ ಬೇಕು ಅಂತ ಹೇಳಿದ್ದೆ. ಅಷ್ಟಿದ್ರೆ ನನ್ಗೆ ಸಾಕು. ಯಾಕೆಂದ್ರೆ ನಾನು ಒಂದು ಒಳ್ಳೆ ಹೆಸರು ಮಾಡಬೇಕು, ಒಂದು ಗುರ್ತಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ. ಸೊ ಚಂದ್ರು ಅವರು ನನ್ಗೆ ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರ ಸಹಕಾರ ನಂಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಅ ಲಾಟ್ ಟು ಎವ್ರಿಬಡಿ. ಆಲ್ ದ ಬೆಸ್ಟ್ ಚಂದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಸಣ್ಣ ಪುಟ್ಟ ನಮ್ಮ ಕಡೆಯಿಂದ ಓವರ್ ಆಗಿ ಮಾತಾಡಿದ ಎರಡು ಕ್ಷಮೆ ಇರಲಿ. ಮಾತಾಡೋದು